ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚೂಡಿದಾರ್ ಟಾಪ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ಇವಾಗ ಫಸ್ಟ್ ಇದು ಸ್ಕೂಲ್ ಯೂನಿಫಾರ್ಮು ಈ ಥರ ಮೇನ್ ಕ್ಲಾತ್ ಈ ರೀತಿ ಕೊಟ್ಟಿದ್ದಾರೆ. ಇದು ಒಳಗಡೆ ಬಟ್ಟೆ ಅದೇ ಬಟ್ಟೆನೇ ಹಾಕ್ಬಿಡ್ರಿ ಅಂತ ಹೇಳಿದ್ದಾರೆ ಟಾಪಿಂದು. ಹಂಗಾಗಿ ಫಸ್ಟ್ ಇದೇ ಕ್ಲಾತ್ನ ಕಟ್ಟಿಂಗ್ ಮಾಡ್ಕೊಂಡು ಆಮೇಲೆ ಈ ಕ್ಲಾತ್ಗೆ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ, ಫಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊರಿ. ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಅಂದರೆ ನಾವು ಪರ್ಟಿಕ್ಯುಲರ್ ಆಗಿ ಮೆಜರ್ಮೆಂಟ್ ಮಾಡ್ಕೊಂಡು ಮಾಡೋಕೆ ಹೋದ್ರೆ ಕೆಲವೊಂದು ಅಂದರೆ ಸ್ಟಾರ್ಟಿಂಗ್ ಮಾಡೋರಿಗೆ ತುಂಬ ಕನ್ಫ್ಯೂಸ್ ಆಗಿರ್ತೈತಿ. ಈ ಒಂದು 2-3 ಮೆಜರ್ಮೆಂಟಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಈಸಿಯಾಗಿ ಟಾಪ್ನ ಕಟ್ಟಿಂಗ್ ಮಾಡಬೇಕು ಅಂತೇಳಿ. ನೋಡ್ರಿ, ಫಸ್ಟ್ ಈ ರೀತಿ ಫೋಲ್ಡಿಂಗ್ ಆದ ನಂತರ ಅಂತಂದ್ರೆ ಫಸ್ಟ್ ಟಾಪ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಟಾಪ್ ಲೆಂತ್ ಟೋಟಲ್ ಆಗಿ ಇರೋದು 35 ಐತಿ. 2 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. ಅಂದರೆ 37 ಇಂಚನ್ನ ನಾವು ಟಾಪ್ ಇಂಚನ್ನ ಲೆಂತ್ ತೊಗೊಳಕತ್ತೀವಿ. ಫಸ್ಟ್ ಒಂದು ಮಾರ್ಕ್ ಮಾಡ್ಕೊರಿ 37ಕ್ಕೆ. ನಿಮ್ಮದು ಟಾಪ್ ಲೆಂತ್ ಎಷ್ಟೈತೆ ನೋಡ್ರಿ, ಅದ್ರ ಬೇಸ್ ಮೇಲೆ ನೀವು ಡೈಗ್ರಾಮ್ನ ಹಾಕೋರಿ. ನೆಕ್ಸ್ಟ್ ಹೇಳ್ತೇನೆ ತೋರಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತೇಳಿ. ನೋಡ್ರಿ, ಚೆಸ್ಟ್ ಮೆಜರ್ಮೆಂಟು ಟೋಟಲ್ ಆಗಿ 10 ಇಂಚ ತೊಗೊಳಕತ್ತೀನಿ. ಯಾಕಂದ್ರೆ ಇದು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದನ್ನ ನಾನು 10 ಇಂಚನ್ನು ತೊಗೊಳಕತ್ತೀನಿ. ನೆಕ್ಸ್ಟ್ ಇದಾದ ನಂತರ ನೆಕ್ ಬಿಡುತ್ತು. ಫಸ್ಟ್ ಭುಜ ತಗೋರಿ. ಅಂದರೆ ಕಾಲರ್ ನೆಕ್ ಕಟಿಂಗ್ ತೋರ್ಸಕತ್ತೀನಿ. ಸ್ಕೂಲ್ ಯೂನಿಫಾರ್ಮ್ದು ಭುಜ 7.5 ತಗೋರಿ. ಇಲ್ಲಿ ನೆಕ್ ಬಿಡುತ್ತನ 2 ಇಂಚ್ ತಗೋರಿ. ನೆಕ್ಸ್ಟ್ ನೆಕ್ ಲೆಂತ್ 6 ಇಂಚ್ ತಗೋರಿ. ನೆಕ್ಸ್ಟ್ ಆರ್ಮೋಲ್ 7 ಇಂಚನ್ನ ತಗೋರಿ. ನಾರ್ಮಲ್ ನೆಕ್ ಇದ್ರೆ ಆರ್ಮೋಲು 6 ಇಂಚ್ ಬರ್ತೈತಿ ಆಲ್ಮೋಸ್ಟ್. ಅಕಸ್ಮಾತ್ ಏನಾದರೂ ಕಾಲರ್ ನೆಕ್ ಇದ್ರೆ 7-7.5 ಇಂಚ್ ಬರ್ತೈತಿ. 2 ಶೇಪ್ ಹಾಕೋರಿ. ಫ್ರಂಟ್ ಮತ್ತು ಬ್ಯಾಕ್ 2 ಒಂದೇ ಸರಿನ ತಗೊಳ್ಳೋಣ. ಮತ್ತು ಇಲ್ಲಿಂದ ಹಿಡಿದು 12ಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ 6ಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ. 6ರಿಂದ ನಾವು ಒಳಗಡೆ ಇಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಶೇಪ್ ಹಾಕೋರಿ. ತುಂಬ ಈಸಿ ಕಟ್ಟಿಂಗ್ ಇದು. ಆಲ್ಮೋಸ್ಟ್ ಮಿಡಲ್ ಸೈಜ್ ಇರೋರಿಗೆಲ್ಲ ಇದೇ ಥರನೇ ಕಟ್ಟಿಂಗ್ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಾಟಮ್ ಹತ್ರ 12ಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ. ಮಾಡಿದ ನಂತರ ಇದನ್ನು ಶೇಪು ಅಲ್ಲಿಗೆ ಕರೆಕ್ಟಾಗಿ ಕೂಡಿಸ್ಕೊರಿ. ಇಷ್ಟೇ ಕಟ್ಟಿಂಗ್. ಇಷ್ಟೇ ನೀವು ಈಸಿಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನು ಮುಂದಿನ ವಿಡಿಯೋದಲ್ಲಿ ಒಂದು ಟಾಪ್ ಮೆಜರ್ಮೆಂಟ್ ಮಾಡ್ತಾನೆ ಕಟ್ಟಿಂಗ್ನ ತಿಳಿಸ್ಕೊಡ್ತೀನಿ. ಆ ಥರನ ತಿಳಿಸಿದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಕೈತೆ ಅಂತೇಳಿ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟ್ ಹೆಂಗೆ ತಕ್ಕೋಬೇಕು. ಬ್ಯಾಕ್ ಪಾರ್ಟ್ ಸ್ವಲ್ಪ ಚೇಂಜ್ ಬರ್ತೈತಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ಶೇಪ್ ತೊಗೋದಕ್ಕೆ ಅಲ್ಲಿ 1/2 ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಈ ಥರ ಒಂದು ಶೇಪ್ ತೆಗೀರಿ ಫಸ್ಟ್ ಕಾಲರ್ಗೆ. ಮತ್ತು ಈ ಶೇಪಿಂದ ಹಿಡಿದು 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಒಂದು ಈ ರೀತಿ ಶೇಪ್ ಹಾಕೋರಿ. ಇದು ಬ್ಯಾಕ್ ಪಾರ್ಟಿಗೆ. ನೆಕ್ಸ್ಟ್ ಇಲ್ಲಿಂದ ಹಿಡಿದು 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು
ಈ ರೀತಿ ಶೇಪ್ ಕೊಟ್ಕೋರಿ. ಇದು ಬ್ಯಾಕ್ ಪಾರ್ಟಿಗೆ. ಈ ಸೈಡು ಅಳತೆ ಮಾಡ್ಕೊಂಡ್ರೆ 1 ಇಂಚ್ ಇರ್ತೈತಿ, ಈ ಸೈಡು ಇಲ್ಲಿಂದ ಅಳತೆ ಮಾಡಿದ್ರೆ 1.5 ಇರ್ತೈತಿ. ಆ ರೀತಿ ಇಲ್ಲಿ ಶೇಪ್ ಕೊಟ್ಕೋರಿ. ಈ ಥರ ಇಳಿಜಾಪಾಗಿ ಬರಬೇಕು. ಇದು ಬ್ಯಾಕ್ ಪಾರ್ಟ್ಗೆ. ಫ್ರಂಟ್ ಪಾರ್ಟ್ಗೆ ನಾವು ಇಷ್ಟೇ ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ನ ತೋರಿಸ್ಕೊಡ್ತೀನಿ ಈಗ. ನಾವು ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಹಿಡಿಯೋದು ಈ ಥರ ಮಾಡಿದ್ರೆ ನಮ್ಗೆ ಕನ್ಫ್ಯೂಸ್ ಆಕೈತಿ. ಕರೆಕ್ಟಾಗಿ ಸ್ಟಿಚಿಂಗ್ ಮಾರ್ಜಿನ್ ಹಿಡ್ದೇನೆ ನೀವು ಅಳತೆ ಮಾಡ್ಕೊಂಡು ಈ ಥರ ಡಯಾಗ್ರಾಮ್ನ ಹಾಕೊಂಡ್ಬಿಡ್ರಿ. ಹಂಗಾದ್ರೆ ಈಸಿ ಆಕೈತಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 2 ಪೀಸ್ ಅಷ್ಟೇ ಕಟಿಂಗ್ ಮಾಡ್ಕೊರಿ. ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊರಿ. 2 ಪೀಸ್ ಬಂದಾವ ಮತ್ತೇನು ಎಕ್ಸ್ಟ್ರಾ ಬಂದಾವ ಅಂತೇಳಿ. ನೆಕ್ಸ್ಟ್ ಮೊದಲಿಗೆ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಂಡ್ಬಿಡ್ರಿ. ಹಂಗಾರೆ ಫ್ರಂಟ್ ಪಾರ್ಟ್ ಮಾಡೋಕೆ ಈಸಿ ಆಕೈತಿ. ನೆಕ್ಸ್ಟ್ ಇಷ್ಟ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟ್ ಮತ್ತು ಇದು ಬ್ಯಾಕ್ ಪಾರ್ಟ್. ಸಿಂಪಲ್ ಆಗಿ ಕಟಿಂಗ್ನ ಕಲ್ಕೋರಿ. ಸ್ಟಿಚಿಂಗ್ ಮಾಡೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ಪೀಸ್ನ ಇಟ್ಕೊಂಡು ಇದ್ರ ಮೇಲೆ ಕಟಿಂಗ್ ಮಾಡ್ಕೊಂಡ್ಬಿಡ್ರಿ. ಹಿಂಗೆ ಮಾಡ್ಕೊಂಡ್ರೆ ಬಟ್ಟೆ ಕಡಿಮೆ ಬರ್ತೈತಿ. ಈ ಥರ ಅಡ್ಡ ಹಾಕೊಂಡು ಕಟಿಂಗ್ ಮಾಡ್ಕೊಂಡಂತಡ್ರಿ. ನೆಕ್ಸ್ಟ್ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿರಿ, ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿರಿ. ಫೋಲ್ಡ್ ಮಾಡಿದ ನಂತರ ಸ್ಲೀವ್ಸ್ ಲೆಂತ್ ನೋಡ್ಕೋಬೇಕು ಎಷ್ಟೈತೆ ಅಂತೇಳಿ. ಟೋಟಲಾಗಿ ಸ್ಲೀವ್ ಲೆಂತ್ ಇರೋದು 11 ಐತಿ. 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. 12 ಇಂಚ್ಗೆ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಉದ್ದ ಕರೆಕ್ಟ್ ಐತಿ, 11 ಇಂಚ್ 12 ಇಂಚ್. ನೆಕ್ಸ್ಟ್ ವಿಡ್ತ್ ತೊಗೋಬೇಕು. 10 ಇಂಚನ್ನ ನಾವು ತೊಗೊಂಡಿವಿ. ವಿಡ್ತ್ 8 ಇಂಚನ್ನ ತೊಗೋಬೇಕು. ಅಂದರೆ 2 ಇಂಚನ್ನ ನಾವು ಮೈನಸ್ ಮಾಡ್ಕೊಂಡು ತೊಗೋಬೇಕು.
ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 3ಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿಕೊಂಡು ಶೇಪ್ ತೆಗೀರಿ. ಈ ರೀತಿ 1 ಶೇಪ್ 2 ಶೇಪ್. ನೆಕ್ಸ್ಟ್ ಇಲ್ಲಿ ಒಳಗಡೆ ಒಂದು ಅರ್ಧ ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊರಿ. ಕರೆಕ್ಟಾಗಿ ಬರ್ತಾವೆ. ಇನ್ನೊಂದು ಶೇಪ್ ಇಲ್ಲೇ ತಗೊತೀನಿ, ಯಾಕಂದರೆ ಇಲ್ಲಿ ಬಟ್ಟೆ ಸ್ವಲ್ಪ ಕಡಿಮೆ ಐತಿ, ಕರೆಕ್ಟಾಗಿ ಬಂದುಬಿಡ್ತೈತಿ ಈ ಶೇಪ್ ತೆಗೆಷ್ಟಿಗೆ. ನೋಡಿರಿ, ಇದು ಫುಲ್ ಬಟ್ಟೆ ಕಟ್ಟಿಂಗ್. ಕಾಲರ್ನ ಈ ಬಟ್ಟೆ ಒಳಗೆ ಇಡ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.